ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಹಣಕ್ಕಾಗಿ ಸುಳ್ಳು ವಿಡಿಯೋಗಳನ್ನ ಮಾಡ್ತಾ ಇದ್ದ ಅಂತ ಹೇಳಿ ಯೂಟ್ಯೂಬರ್ ಅಭಿಷೇಕ್ ವಿರುದ್ಧ ಸುಮಂತ್ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಮಗನ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಹೇಳಿ ಸುಮಂತ್ ವಿರುದ್ಧ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಗರಂ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ತಂದೆ ಮಾತುಕತೆ ನಡೆಸಿದ್ದಾರೆ. ಧರ್ಮಸ್ಥಳ ವಿಡಿಯೋ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಲಗಬೇಕು. ಎಸ್ಐಟಿ ಅವರಿಗೆ ನಾನೇ ಕರೆ ಮಾಡಿ ಮಾತನಾಡಿದ್ದೇನೆ. ಗಾಬರಿ ಪಡಬೇಕಾಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಅಭಿಷೇಕ್ ತಂದೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಯೂಟ್ಯೂಬರ್ ವಿಚಾರವಾಗಿ ಸಾಕಷ್ಟು ತನಿಖೆಗಳನ್ನ ಈಗ ಎಸ್ಐಟಿ ಕೈಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಹೆಸರಲ್ಲಿ ಸಾಕಷ್ಟು ಹೆಚ್ಚು ಸದ್ದು ಮಾಡಿರುವಂತಹ ಹೆಸರುಗಳಲ್ಲಿ ಅಭಿಷೇಕ್ ಕೂಡ ಒಬ್ಬ ವ್ಯಕ್ತಿ ಇದ್ದಾರೆ. ಹಾಗೆ ಅಭಿಷೇಕ್ ಅವರ ತಂದೆ ಮುದ್ದುಗೋಪಾಲ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಧರ್ಮಸ್ಥಳ ಪ್ರಕರಣ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ತಮ್ಮ ಮಗನನ್ನ ಎಸ್ಐಟಿ ತನಿಖೆ ಮಾಡ್ತಾ ಇರುವಂತದ್ದು. ತಾವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಎಸ್ಐಟಿ ತನಿಖೆ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಹೇಗೆ ಹೇಳೋದು ಏನು ಅಂತ. ಈಗ ನಿಮ್ಮ ಮಗ ಈ ತರ ಅಪಪ್ರಚಾರ ಮಾಡ್ತಿದ್ದಾನೆ ಧರ್ಮಸ್ಥಳದ ಬಗ್ಗೆ, ಮತ್ತೆ ಈ ತಲೆಗೋಡೆ ಕಲ್ಪನೆ ವಿಚಾರವಾಗಿ ಯಾಕೆ ಅಲ್ಲಿ ಹೋಗಿದ್ದ, ಮತ್ತೆ ಏನ್ ಓದಿದ್ದೇನು, ಇದ್ರ ಬಗ್ಗೆ ಇಂಜಿನಿಯರಿಂಗ್ ಮುಗಿಸ್ತೇನೆ ಅವನು. ನಂತರ ಇಲ್ಲಿ ಯಾವ್ದೋ ಎಡಿಟಿಂಗ್ ಅವಿದೆ ನಾನು ವರ್ಕ್ಗಳು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದ. ಹಾಗಾಗಿ ಅವನು ನಂತರ ಧರ್ಮಸ್ಥಳದ ಕೆಲವು ವಿಡಿಯೋಗಳನ್ನ ಮಾಡಿದ್ರಾಗ ಅದು ಏನು ಎಂತು ಅಂತಕ್ಕಂಥದ್ದು ಇನ್ನೇನು ಯೂಟ್ಯೂಬ್ ಗಳಲ್ಲೇ ನೋಡ್ತೀರಾ ನೀವು ಅವನ್ನ ಮಾಹಿತಿಗಳನ್ನ. ಹಾಗಾಗಿ ನಾನು ಎಸ್ಐಟಿ ತನಿಖೆ ಇರೋದ್ರಿಂದ ನಾನು ಈ ಡೀಟೇಲ್ಸ್ ಏನು ಹೇಳಕ್ ಆಗಂಗಿಲ್ಲ. ಆ ಗುಂಪು ಈಗ ತಿನ್ನೋಡಿ ಗುಂಪು ಇರ್ಬೋದು, ಈಗ ಜಯಂತ್ ಅವ್ರು ಇರ್ಬೋದು, ಅವರೆಲ್ಲ ಹೇಗ್ ಪರಿಚಯ ಆದ್ರೆ ನಿಮ್ಗೆ ಏನಾದ್ರು ಒಂಚೂರು ಮಾಹಿತಿ ಇದೆಯಾ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ? ಏನ್ ಹೇಳ್ತೀರಾ ನೀವು ಅಬ್ಸರ್ವ್ ಅದು? ಬಹುಶಃ ಈ ಯೂಟ್ಯೂಬ್ ಅಲ್ಲಿ ಅದು ಇದು ಬರ್ತಾ ನೋಡ್ತಾ ಇದ್ನಲ್ಲ ಅಲ್ಲಿನ ಬಗ್ಗೆ, ಅದ್ರ ಬಗ್ಗೆ ಒಂದು ಏನೋ ಕುತೂಹಲ ಬಂದು ಹೋಗಿರ್ಬೋದು. ಬಹುಶಃ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಾಗೂ ಇವನು ಯಾರು ಗಿರೀಶ್ ಮಟ್ಟಣ್ಣವರು ಪರಿಚಯ ಯಾರಿಗೂ ಇರ್ಲಿಲ್ಲ. ಅವನಿಗೆ ಇರ್ಲಿಲ್ಲ, ಪರಿಚಯಗಳಿರ್ಲಿಲ್ಲ. ಅವನು ಇಲ್ಲೇ ನಮ್ಮ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವ್ನು ಇಲ್ಲೇ ಅದು ಎಲ್ಲೂ ಹೋಗ್ತಿರ್ಲಿಲ್ಲ. ಅವನು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಮಾಡ್ತಿದ್ದ, ಬೇರೆ ದೇವಸ್ಥಾನ ಮತ್ತೆ ಅದ್ಯಾವ ಕರಡಿಗಳ ಬಗ್ಗೆ ಈ ತರದ ಮಾಡ್ಕೊಂಡಿದ್ದ. ಅವನು ಧರ್ಮಸ್ಥಳದಾಗ ಯೂಟ್ಯೂಬ್ ಅಲ್ಲಿ ಇದು ಬರಕ್ ಸ್ಟಾರ್ಟ್ ಆದ್ವಲ್ಲ, ಆ ಸಂದರ್ಭದಲ್ಲಿ ಇವನು ಅಲ್ಲಿಗೆ ಅಟ್ರಾಕ್ಷನ್ ಆಗಿದ್ದಾನೆ. ಆ ಸುಮಂತ್ ಅನ್ನನ ಬಗ್ಗೆ ಹೇಳಿದ್ರಲ್ಲ, ಅವನು ಬಹಳ ಸುಳ್ಳು. ಅವನು ನಂಗೆ ಸಿಕ್ಕಿದ್ರೆ ಅವ್ನ ಫೋನ್ ನಂಬರ್ ಎಲ್ಲ ಕೇಳಿದೆ ನಾನು. ಅವ್ನು ಎಲ್ಲಿದ್ದ ಅಲ್ಲಿಗೆ ಹುಡುಕೊಂಡು ಹೋಗಿ ಅವ್ನಿಗೆ ಬಹಳ ಸುಳ್ಳು ಮನೆ ಹುಡುಗ. ಅವನು ಗೊತ್ತಿಲ್ಲ, ಅವ್ನಿಗೆ 8ನೇ ಕೊಟ್ಟು ಬರಿದೆ ನಾನು. ಕಂಪ್ಲೇಂಟ್ ಮಾಡ್ಬೇಕು ಅವನ ಮೇಲೆ ಅನಿಸ್ತೈತೆ. ನೋಡೋಣ, ಎಸ್ಐಟಿ ತನಿಖೆ ಇರೋದ್ರಿಂದ ನಾವ್ ಏನು ಅದಿದು ರಬ್ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನಿದ್ದೀನಿ ಸರ್. ಎಸ್ಐಟಿ ತನಿಖೆ ರಾತ್ರಿ ಏನೋ ಮುಗ್ದಿದೆ, ಈಗ ಬರ್ತಾನೆ. ಅಂತಿಮವಾಗಿ ಸರ್, ಈಗ ನಿಮ್ ಮಗ ಇದು ಧರ್ಮಸ್ಥಳದ ಬಗ್ಗೆ ಅವ್ನು ಹೇಳಿರೋದು, ಅವ್ನು ವಿಡಿಯೋ ನೋಡಿರೋ ಆತ ತಪ್ಪು ಆರೋಪ ಮಾಡಿದಾನೆ ಅನ್ಸುತ್ತೆ, ಏನ್ ಅನ್ಸುತ್ತೆ ಸರ್? ತಪ್ಪು ಆರೋಪ ಅಂತ ಅಂದ್ರೆ ಇವನು ಧರ್ಮಸ್ಥಳದ ಬಗ್ಗೆ ನಾವು ಭಕ್ತರೆ. ಯಾಕೆ ಅಂತಂದ್ರೆ ನಾವು ಹಿಂದೆಲ್ಲ ಆಲೂಗಡ್ಡೆ ಬೆಳೆದಾಗ ಸೀಲ್ಗಡ್ಡೆ ಆಲೂಗಡ್ಡೆ ಬಸ್ಸಿಗೆ ಹಾಕೆಲ್ಲ ಕಳಿಸ್ತಾ ಇದ್ವು. ನಾವೇನ್ ಧರ್ಮಸ್ಥಳದ ವಿರೋಧಿಗಳೇನ್ ಅಲ್ವೇ ಅಲ್ಲ. ನಮ್ಗೆ ಕೂಡ ಹೆಗಡೆಯವ್ರ ಮೇಲೆ ಅಭಿಮಾನ ಇದೆ. ಯಾರೋ ಮಧ್ಯದಲ್ಲಿ ಏನೋ ಆಗಿರ್ಬೋದು. ಈಗ ಒಂದ್ ಗಾದೆ ಹೇಳ್ತಾರಲ್ಲ, ಈ ಸ್ವಸ್ಲಾಡಿ ಪರ್ವ ಇರ್ತಂತ ಒಂದ್ ಗಾದೆ ಹೇಳ್ತಾರೆ. ಯಾರೋ ಅಲ್ಲಿ ಮಧ್ಯದಲ್ಲಿ ಯಾರೋ ಮಾಡಿದ್ ನೋಡಿ ಮತ್ ದೊಡ್ಡವರಿಗೆಲ್ಲ ತಲೆಗೆಲ್ಲ ಬರುತ್ತೋ ಅನ್ನೋ ಒಂದು ಅರ್ಥದಲ್ಲಿ ಹಾಗೇನೋ ಆಗಿರ್ಬೋದು. ಅದು ಮೇನಾಟು ಪರ್ಫೆಕ್ಟ್ ಆಗಿ ಹೇಳಂಗ ಬರಂಗಿಲ್ಲ. ನಿಮ್ಮ ಮಗ ಏನ್ ಮಾಡ್ತಿದ್ದ, ಮಗ ಹೆಂಗೆಂಗೋ ಯಾರ್ಯಾರೋ ಫೋನ್ ಮಾಡಿ ಎಲ್ಲ ಹೋಗಿದಾನೆ. ಇವನು ಹೋಗಿದ್ರು ಇವ್ನ ತನಿಖೆ ಆಗಿರೋದ್ರಿಂದ ಇವನಲ್ಲಿ ಏನ್ ಹೇಳಿದಾನೆ ಬಿಟ್ಟಿದಾನೆ ಅನ್ನೋದು ಹಂಗೆ ಗೊತ್ತು. ನಾವು ಅವನನ್ನ ಡೈರೆಕ್ಟ್ ಎಲ್ಲಿಗೆ ಹೋಗ್ತೀವಪ್ಪ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅನ್ನೋ ಅಷ್ಟು ಬಿಟ್ರೆ ವಿಡಿಯೋ ಮಾಡಕ್ ಹೋಗ್ತೀನಿ ಎಲ್ಲ ಅವೆಲ್ಲ ಏನು ನಡೆದೇ ಇಲ್ವ ಅಂತ ಎಲ್ಲ ನಡೆದೈತಂತ ಎಲ್ಲ ಹೇಳ್ತಾ ಇದಾರೆ. ಹಾಗೆ ಹೀಗೆ ಅಂತ ಹೇಳ್ತಿದ್ದ ನಾವು. ಇಟ್ ಮೇ ಬಿ ದೇರ್ ಇರ್ಬೋದು ಅಂತ ಅನ್ಕೊಂಡಿದ್ದು. ಇನ್ನೇನ್ ತನಿಖೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಿ ಕ್ಲಿಯರ್ ಆಗ್ತದಲ್ಲ. ನಾನು ಹೇಳಿದೆ ಧರ್ಮಸ್ಥಳ ಶುದ್ಧವಾಗ್ತದೆ ಬಿಡಿ ಈಗ ಇವೆಲ್ಲ ತನಿಖೆ ಆದ್ಮೇಲೆ ಅಂತ ಹೇಳಿದೆ. ಯಾಕಂದ್ರೆ ಅದೊಂದು ಒಳ್ಳೆ ಕೇಂದ್ರ ಆಗಿರೋದ್ರಿಂದ ನಾವೆಲ್ಲ ಎಂಕರೇಜ್ ಮಾಡ್ಬೇಕಾಗುತ್ತೆ. ನೋಡ್ಬೋದು ಅಭಿಷೇಕ್ ಧರ್ಮಸ್ಥಳ ವಿಚಾರವಾಗಿ ಅಭಿಷೇಕ್ ತನ್ನ ಮಗ ಮಾಡ್ತಿರೋ ವಿಡಿಯೋ ಬಗ್ಗೆ ನನ್ಗೆ ಗೊತ್ತಿರ್ಲಿಲ್ಲ. ಆತ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ.
ಜೊತೆಗೆ ಆತನನ್ನ ಯಾರಾದ್ರೂ ಉಪಯೋಗಿಸ್ಕೊಂಡಿರ್ಬೋದು ಅಥವಾ ಯಾರಾದ್ರೂ ಪ್ರಭಾವಕ್ಕೆ ಆತ ಒಳಗಾಗಿರ್ಬೋದು ಅನ್ನುವ ಮಾತನ್ನ ಅವರ ತಂದೆ ಹೇಳ್ತಾ ಇರುವಂತದ್ದು. ಆದ್ರೆ ತನಿಖೆಯಿಂದ ಎಲ್ಲವೂ ಕೂಡ ಬಯಲಾಗುತ್ತೆ ಅನ್ನುವ ಮಾತನ್ನ ಅಭಿಷೇಕ್ ಅವರ ತಂದೆ ಮುದ್ದುಗೋಪಾಲ್ ಅವರು ಹೇಳ್ತಾ ಇರುವಂತದ್ದು. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಹಣಕ್ಕಾಗಿ ಸುಳ್ಳು ವಿಡಿಯೋಗಳನ್ನ ಮಾಡ್ತಾ ಇದ್ದ ಅಂತ ಹೇಳಿ ಯೂಟ್ಯೂಬರ್ ಅಭಿಷೇಕ್ ವಿರುದ್ಧ ಸುಮಂತ್ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಮಗನ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಹೇಳಿ ಸುಮಂತ್ ವಿರುದ್ಧ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಗರಂ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಅಭಿಷೇಕ್ ತಂದೆ ಮಾತುಕತೆ ನಡೆಸಿದ್ದಾರೆ. ಧರ್ಮಸ್ಥಳ ವಿಡಿಯೋ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ತೊಲಗಬೇಕು. ಎಸ್ಐಟಿ ಅವರಿಗೆ ನಾನೇ ಕರೆ ಮಾಡಿ ಮಾತನಾಡಿದ್ದೇನೆ. ಗಾಬರಿ ಪಡಬೇಕಾಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಅಭಿಷೇಕ್ ತಂದೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಯೂಟ್ಯೂಬರ್ ವಿಚಾರವಾಗಿ ಸಾಕಷ್ಟು ತನಿಖೆಗಳನ್ನ ಈಗ ಎಸ್ಐಟಿ ಕೈಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಹೆಸರಲ್ಲಿ ಸಾಕಷ್ಟು ಹೆಚ್ಚು ಸದ್ದು ಮಾಡಿರುವಂತಹ ಹೆಸರುಗಳಲ್ಲಿ ಅಭಿಷೇಕ್ ಕೂಡ ಒಬ್ಬ ವ್ಯಕ್ತಿ ಇದ್ದಾರೆ. ಹಾಗೆ ಅಭಿಷೇಕ್ ಅವರ ತಂದೆ ಮುದ್ದುಗೋಪಾಲ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಹೇಳಿ, ಧರ್ಮಸ್ಥಳ ಪ್ರಕರಣ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ತಮ್ಮ ಮಗನನ್ನ ಎಸ್ಐಟಿ ತನಿಖೆ ಮಾಡ್ತಾ ಇರುವಂತದ್ದು. ತಾವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, SIT ತನಿಖೆ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಹೇಗೆ ಹೇಳೋದು ಏನು ಅಂತ. ಈಗ ನಿಮ್ಮ ಮಗ ಈ ತರ ಅಪಪ್ರಚಾರ ಮಾಡ್ತಿದ್ದಾನೆ ಧರ್ಮಸ್ಥಳದ ಬಗ್ಗೆ, ಮತ್ತೆ ಈ ತಲೆಗೋಡೆ ವಿಚಾರವಾಗಿ ಯಾಕೆ ಅಲ್ಲಿ ಹೋಗಿದ್ದ, ಮತ್ತೆ ಏನ್ ಓದಿದ್ದೇನು, ಇದ್ರ ಬಗ್ಗೆ ಇಂಜಿನಿಯರಿಂಗ್ ಮುಗಿಸ್ತೇನೋ ಅವನು. ನಂತರ ಇಲ್ಲಿ ಯಾವ್ದೋ ಎಡಿಟಿಂಗ್ ಅವು ಏನಾದ್ರು ಒತ್ತಡ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದ. ಹಾಗಾಗಿ ಅವನು ನಂತರ ಧರ್ಮಸ್ಥಳದ ಕೆಲವು ವಿಡಿಯೋಗಳನ್ನ ಮಾಡಿದ್ರಾಗ ಅದು ಏನು ಎಂತು ಅಂತಕ್ಕಂಥದ್ದು ಇನ್ನೇನು ಯೂಟ್ಯೂಬ್ ಗಳಲ್ಲೇ ನೋಡ್ತೀರ ನೀವು ಅವನ್ನ ಮಾಹಿತಿಗಳನ್ನ. ಹಾಗಾಗಿ ನಾನು SIT ತನಿಖೆ ಇರೋದ್ರಿಂದ ನಾನು ಅತಿ ಡೀಟೇಲ್ಸ್ ಏನು ಹೇಳಕ್ ಆಗಂಗಿಲ್ಲ. ಆ ಗುಂಪು ಈಗ ತಿನ್ನೋಡಿ ಗುಂಪು ಇರ್ಬೋದು, ಈಗ ಜಯಂತ್ ಅವ್ರು ಇರ್ಬೋದು, ಅವರೆಲ್ಲ ಹೇಗ್ ಪರಿಚಯ ಆದ? ನಿಮ್ಗೆ ಏನಾದ್ರು ಒಂಚೂರು ಮಾಹಿತಿ ಇದೆಯಾ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ? ಏನ್ ಹೇಳ್ತೀರಾ ನೀವು ಅಬ್ಸರ್ವ್? ಅದು ಬಹುಶಃ ಈ ಯೂಟ್ಯೂಬ್ ಅಲ್ಲಿ ಅದು ಬರ್ತಾ ನೋಡ್ತಾ ಇದ್ನಲ್ಲ ಅಲ್ಲಿನ ಬಗ್ಗೆ, ಅದ್ರ ಬಗ್ಗೆ ಒಂದ್ ಏನೋ ಕುತೂಹಲ ಬಂದು ಹೋಗಿರ್ಬೋದು. ಬಹುಶಃ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರ ಹಾಗೂ ಇವನು ಯಾರು ಗಿರೀಶ್ ಮಟ್ಟಣ್ಣವರು ಪರಿಚಯ ಯಾರಿಗೂ ಇರ್ಲಿಲ್ಲ. ಇವನಿಗೆ ಇರ್ಲಿಲ್ಲ, ಪರಿಚಯಗಳಿರ್ಲಿಲ್ಲ, ವಿಷಯಗಳಿರ್ಲಿಲ್ಲ. ಅವನು ಇಲ್ಲೇ ನಮ್ಮ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅವ್ನು ಇಲ್ಲೇ ಎಲ್ಲೂ ಹೋಗ್ತಿರ್ಲಿಲ್ಲ. ಅವನು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಮಾಡ್ತಿದ್ದ. ಬೇರೆ ದೇವಸ್ಥಾನ ಮತ್ತೆ ಯಾವ್ದಾವ ಕರಡಿಗಳ ಬಗ್ಗೆ ಈ ತರದ ಮಾಡ್ಕೊಂಡಿದ್ದ ಅವನು. ಧರ್ಮಸ್ಥಳದಾಗೂ ಯೂಟ್ಯೂಬ್ ಅಲ್ಲಿ ಇದು ಬರಕ್ ಸ್ಟಾರ್ಟ್ ಆದ್ವಲ್ಲ, ಆ ಸಂದರ್ಭದಲ್ಲಿ ಇವನು ಅಲ್ಲಿಗೆ ಅಟ್ರಾಕ್ಷನ್ ಆಗಿದ್ದಾನೆ. ಆ ಸುಮಂತ್ ಅಣ್ಣನ ಬಗ್ಗೆ ಹೇಳಿದ್ರಲ್ಲ, ಅವನು ಬಹಳ ಸುಳ್ಳು. ಅವ್ನು ನಾವು ಸಿಕ್ಕಿದ್ರೆ ಅವ್ನ ಫೋನ್ ನಂಬರ್ ಎಲ್ಲ ಕೇಳಿದೆ ನಾನು. ಅವ್ನು ಎಲ್ಲಿದ್ದ ಅಲ್ಲಿಗೆ ಹುಡುಕೊಂಡು ಹೋಗಿ ಅವನಿಗೆ ಬಹಳ ಸುಳ್ಳು ಮಂದಿ ಹುಡುಗ. ಗೊತ್ತಿಲ್ಲ, ನಾನು 8ನೇ ಕೊಟ್ಟು ಬರಿದೆ ನಾನು.